ಆ ಪುಟ್ಟ ಕಂದನಿಗೆ ಇನ್ನು 6 ವರ್ಷ. ಈಗಷ್ಟೇ ಶಾಲೆಗೆ ಸೇರಿದ್ದ ಆ ಮುದ್ದು ಕಂದಮ್ಮ ಆ ನರಹಂತಕನ ಕೈಯಲ್ಲಿ ಹೆಣವಾಗಿದೆ. ಅಷ್ಟಕ್ಕೂ ಆ ರಾಕ್ಷಸ ಆ ಮಗುವನ್ನ ಕೊಂದಿದ್ಯಾಕೆ? ಈ ಸ್ಟೋರಿ ನೋಡಿ. ಪುಟ್ಟ ಕಂದಮ್ಮನ ಕಿಡ್ನಾಪ್, ಡೆಡ್ಲಿ ಮರ್ಡರ್. ತಾಯಿ ಮೇಲಿನ ದ್ವೇಷಕ್ಕೆ ಆ ಕಂದಮ್ಮ ಭೀಕರ ಹತ್ಯೆ. ಈ ಪುಟ್ಟ ಬಾಲಕಿಯನ್ನ ಒಮ್ಮೆ ನೋಡಿ, ಇನ್ನು ಜೀವನ ಏನು ಅನ್ನೋದೇ ಗೊತ್ತಿಲ್ಲದ ಈ ಕಂದಮ್ಮ ನರಹಂತಕನ ಕೈಯಲ್ಲಿ ಸಾವನ್ನಪ್ಪಿದೆ. ಎಸ್, ಕಿಡ್ನಾಪ್ ಆಗಿದ್ದ 6 ವರ್ಷದ ಬಾಲಕಿ ಶವವಾಗಿ ಪತ್ತೆಯಾಗಿರೋ ಘಟನೆ ವೈಟ್ಫೀಲ್ಡ್ ಠಾಣೆ ವ್ಯಾಪ್ತಿಯಲ್ಲಿ ವರದಿಯಾಗಿದೆ. ಪಶ್ಚಿಮ ಬಂಗಾಳ ಮೂಲದ ಬಾಲಕಿ ಶಹನಾಜ್ ಖಾತುಮ್ನನ್ನ ಆ ನರಹಂತಕ ಹತ್ಯೆ ಮಾಡಿರೋದು ಹೇಗೆ ಅಂತ ಗೊತ್ತಾದ್ರೆ ಎಂಥವರ ರಕ್ತವು ಕುದಿಯುತ್ತೆ. ಎಸ್, ಪಶ್ಚಿಮ ಬಂಗಾಳ ಮೂಲದ ಬಾಲಕಿಯ ಪೋಷಕರು ನಲ್ಲೂರ ಹಳ್ಳಿ ಬಳಿ ಕೂಲಿ ಕೆಲಸ ಮಾಡಿಕೊಂಡು ವಾಸವಿದ್ರು. ಅವರೊಂದಿಗೆ ವಾಸವಿದ್ದ ಪಶ್ಚಿಮ ಬಂಗಾಳ ಮೂಲದ ಮತ್ತೊಂದು ಕುಟುಂಬ ಹಾಗೂ ಬಾಲಕಿಯ ತಾಯಿಯ ನಡುವೆ ಇತ್ತೀಚೆಗೆ ಜಗಳವಾಗಿತ್ತು. ಆ ಜಗಳವೇ ಈ ಪುಟ್ಟ ಕಂದಮ್ಮನ ಸಾವಿಗೆ ಕಾರಣವಾಗಿದೆ ಎನ್ನಲಾಗ್ತಿದೆ. 6 years old girl, ಅದೇ ಲಿಮಿಟ್ಸ್ ನಲ್ಲಿ ಇರುವಂತ ನಲ್ಲೂರಿ ಹಳ್ಳಿ ಏರಿಯಾದಿಂದ ಲೇಬರ್ ಕೆಲಸ ಮಾಡುವಂತ ಫ್ಯಾಮಿಲಿಯಿಂದ. ಸೊ ಅವರು ಬಂದು ಕೆಲದ ಒಂದು ದಿನದಿಂದ ನಮ್ಮ ಮಗಳು ಕಾಣ್ತಾ ಇಲ್ಲ. ನಿನ್ನೆ ಅಂದ್ರೆ 5th ಜನವರಿಗೆ 11 ಗಂಟೆಗೆ ನೋಡಿದೀವಿ. ಹೊರಗಡೆ ಆಟ ಆಡ್ತಾ ಇದ್ದಾಗ ನೋಡ್ತೀವಿ, ಆಮೇಲೆ ಕಂಡು ಬಂದಿಲ್ಲ. ಸೊ ಒಬ್ಬರ ಮೇಲೆ ನಮ್ಗೆ ಅನುಮಾನ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ನಾವು ಎಫ್ಐಆರ್ ಮಾಡಿದೀವಿ. ಇಮಿಡಿಯೇಟ್ಲಿ ಎಫ್ಐಆರ್ ಮಾಡಿ ಈ ನಡುವೆ ಜನವರಿ 5ರಂದು ಬೆಳಿಗ್ಗೆ ಮನೆ ಬಳಿ ಆಟ ಆಡ್ತಿದ್ದ ಶಹನಾಜ್ ನಾಪತ್ತೆಯಾಗಿದ್ಲು. ಅಕ್ಕಪಕ್ಕದಲ್ಲಿ ಹುಡುಕಾಟ ನಡೆಸಿದ್ದ ಪೋಷಕರು ಜನವರಿ 6ರಂದು ಮಧ್ಯಾಹ್ನ ವೈಟ್ಫೀಲ್ಡ್ ಠಾಣೆಗೆ ಕಂಪ್ಲೇಂಟ್ ನೀಡಿದ್ರು. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ತೀವ್ರ ಶೋಧ ಆರಂಭಿಸಿದ್ರು. ತಡರಾತ್ರಿ ನಲ್ಲೂರು ಹಳ್ಳಿಯ ದೇವಸ್ಥಾನದ ರಸ್ತೆಯಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಬಾಲಕಿಯ ಶವ ಪತ್ತೆಯಾಗಿದೆ. ಆ ಕಂದಮ್ಮನನ್ನ ಪ್ಲಾಸ್ಟಿಕ್ ರೋಪ್ ಬಳಸಿ ಉಸಿರುಗಟ್ಟಿಸಿ ಹತ್ಯೆಗೈದಿರೋದು ಪ್ರಾಥಮಿಕ ತನಿಖೆಯಲ್ಲಿ ವರದಿಯಾಗಿದೆ. ಆರೋಪಿಯ ಪತ್ತೆಗಾಗಿ ವಿಶೇಷ ತಂಡಗಳನ್ನ ರಚಿಸಲಾಗಿದ್ದು ತನಿಖೆ ಮುಂದುವರೆಸಲಾಗಿದೆ. ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ಇರುವಂತಹ ಸ್ಟಾಫ್ ಮಾಡಿ ಇಮಿಡಿಯೇಟ್ಲಿ ಸರ್ಚ್ ಕಳಿಸಿದ್ವಿ. ಸರ್ಚ್ ಕಳಿಸುವಾಗ ಕೆಲವು ನಮ್ಗೆ ವಿಷಯಗಳು ಗೊತ್ತಾಗಿದೆ. ಏನಂದ್ರೆ ಮಾರ್ನಿಂಗ್ 9:30 10 o'clock ವರೆಗೂ ಅಲ್ಲಿ ಇದ್ದುದು ನಿಜ, ಆಮೇಲೆ ಮಿಸ್ ಆಗ್ತಾರೆ. ಒಟ್ನಲ್ಲಿ ತಾಯಿಯ ಮೇಲಿನ ಕೋಪಕ್ಕೆ ಕಂದಮ್ಮ ಬಲಿಯಾಗಿದೆ. ಅದೇನೇ ಇದ್ರೂ ಸಹ ಇಂತಹ ಕ್ರಿಮಿಗಳಿಗೆ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ಸರಿಯಾಗಿ ಬುದ್ಧಿ ಕಲಿಸಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.